ನಿಮ್ಮವರೇ ಮಾತನಾಡಿದ್ದನ್ನು ನೀವು ಕೇಳಿದ್ದೀರಾ. ಒಟ್ಟಾರೆ ನಾನು ಅನ್ಕೊಂಡಿದ್ದು ಒಂದು ಕಡೆ ಅಶೋಕ್, ಒಂದು ಕಡೆ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋದನ್ನ ಸಹಿಸ್ತಲೇ ಅವತ್ತಿಂದ ಇವತ್ತವರೆಗೂ ಪ್ರತಿ ದಿವಸ ತಗೊಂಡ್ರೆ ಒಂದು ದಿವಸ ಒಳ್ಳೆ ಮಾತನ್ನ ಇಷ್ಟೆಲ್ಲ ಬೆಂಗಳೂರಿನಲ್ಲಿ ನಮ್ಮ ಕೃಷ್ಣ ಬೈರೇಗೌಡರು ಮಾನ್ಯ ಮುಖ್ಯಮಂತ್ರಿಗಳು ಇಬ್ಬರು ಜಂಟಿಯಾಗಿ ಬೆಂಗಳೂರಿನಲ್ಲಿ ಅನೇಕ ಉತ್ತಮವಾದಂಥ ನಾಗರಿಕ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಮಕ್ಕಳುಗಳಿಗೆ ಫ್ರೀ ಪಾಸಸ್ಸನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ರು. ಅನೇಕ ಹೊಸ ಯೋಜನೆಗಳನ್ನ ಮತ್ತು ಕಾರ್ಯರೂಪಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಉತ್ಸುಕರಾಗಿ ಗುಲ್ಬರ್ಗ ವಿಭಾಗದಲ್ಲಿ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಒಂದು ರಿವ್ಯೂ ಮಾಡ್ಕೊಂಡ್ಬಂದಿದ್ದಾರೆ. ಬೆಳಗಾಂನಲ್ಲಿ ಒಂದು ರಿವ್ಯೂ ಮಾಡ್ಕೊಂಡ್ಬಂದಿದ್ದಾರೆ. ನಿರಂತರವಾಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಬಿಟ್ಟು ಇಷ್ಟೊಂದು ಹಸುವೆ ನಿಮಗೆ ಒಕ್ಕಲಿಗರವರು ಒಬ್ಬರು ನಮ್ಮನ್ನು ಬಿಟ್ಟರೆ ಯಾರೂ ಆಗಬಾರ್ದು. ಹಿಂದೆ SM ಕೃಷ್ಣ ಆದಾಗ ಸಹಿಸಲಿಲ್ಲ ನೀವು. ಎರಡನೇ ಸಲ SM ಕೃಷ್ಣ ಅವ್ರಿಗೆ ಅವಕಾಶ ಸಿಕ್ಕಿದಾಗ ನೀವೇ ಬೆಂಬಲ ಕೊಟ್ಟು ಧರ್ಮಸಿಂಗ್ ಅವ್ರಿಗೆ ಮಾಡಿದ್ರಿ. SM ಕೃಷ್ಣ ಅವ್ರನ್ನ ಅವಕಾಶದಿಂದ ತಪ್ಪಿಸಿದ್ರಿ. ಇವತ್ತಾಗಲೇ ಡಿ ಕೆ ಶಿವಕುಮಾರ್ ಆದದನ್ನು ಸಹಿಸ್ತಲೇ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರ ಬಗ್ಗೆ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ನಿಮಗೆ ಗೌರವ, ಎಷ್ಟರ ಮಟ್ಟಿಗೆ ಸರಿ ಜನ ಮಾತನಾಡ್ತಾ ಇದ್ದಾರೆ. ನೆನ್ನೆ ನೋಡಿದೆ ದೇವೇಗೌಡರ ಪ್ರೆಸ್ ಮೀಟಲ್ಲಿ ಕೆಳಗಡೆ ಕಾಮೆಂಟ್ಸ್ ನೋಡಿದೆ. ಯಾವ್ಯಾವ ರೀತಿ ಕಾಮೆಂಟ್ಸನ್ನು ಜನ, ಒಬ್ಬ ಸಾಮಾನ್ಯ ಜನ ಮಾಡ್ತಾರೆ ಅಂತ ಅನ್ನೋದನ್ನು ನೋಡಿದೆ. ನನಗೆ ಪರವಾಗಿಲ್ಲ, ನಮ್ಮ ಜನ, ನಮ್ಮ ನಾಡಿನ ಜನ, ಕನ್ನಡಿಗರು ಇದನ್ನು ಗಮನ ಹರಿಸಿದ್ದಾರೆ ಅಂತ ಅಂದೆ. ಅದನ್ನು ಒಂದು ಸ್ವಲ್ಪ ಕುಮಾರಸ್ವಾಮಿ ಅವರು, ಅಶೋಕ್ ಅವರು ನೋಡಬೇಕು. ನಿನ್ನೆ ಅವರ ಸ್ಪೀಚ್ ಟೈಮ್ನಲ್ಲಿ ಜನ ಏನೇನು ರಿಯಾಕ್ಷನ್ ಕೊಟ್ಟಿದ್ದಾರೆ, ಸಾರ್ವಜನಿಕರು, ಸಾಮಾನ್ಯ ಜನ ಅದನ್ನು ಒಂದು ಸ್ವಲ್ಪ ನೋಡಿದ್ರೆ ಬಹುಶಃ ಅವ್ರ ಬದಲಾವಣೆ ಆಗ್ಬೋದು ಇವರ ಒಂದು ಇದು. ಮತ್ತು ಕುಮಾರಸ್ವಾಮಿ ಅವ್ರಿಗೆ, ಅಶೋಕ್ ಅವ್ರಿಗೆ ಒಂದು ಕಡೆ ಇವರು ಇದೊಂದು ದೊಡ್ಡ ಅವರ ಇದಾಗಿದೆ, ಭ್ರಮೇಲಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದನ್ನ ಅವರು ಸಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ದೇವೇಗೌಡರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದನ್ನು. ದೇವೇಗೌಡರು ಎಂತೆಂಥ ಹೋರಾಟ ಮಾಡ್ಕೊಂಡ್ಬಂದಿದ್ದರು. ಅವರು ಒಂದು ಸಲಹೆ ಕೊಡಲಿ, ಇದಕ್ಕೇನಾರ ಒಂದು ಫಾರ್ಮುಲಾ ಕೊಡಲಿ, ಒಳ್ಳೆ ರೀತಿಯಲ್ಲಿ ಇದನ್ನು ಬಗೆಹರಿಸಿ ಅಂತ ಹೇಳಿ. ಏನಾರು ಇದ್ದರೆ ನಾನು ಬರ್ತೀನಿ, ಚರ್ಚೆ ಮಾಡೋಣ ಅಂತ ಹೇಳಿ ವಿಧಾನಸೌಧಕ್ಕೆ ಅವರೂ ಬರಲಿ. ಎಲ್ಲ ಸರ್ಕಾರದ ಸೌಲಭ್ಯ ಇದೆ. ಅವರು ಮಾಜಿ ಪ್ರಧಾನಿಗಳಿದ್ದಾರೆ, ಅವ್ರು ರಾಜ್ಯಸಭಾ ಮೆಂಬರ್ ಎಲ್ಲೇ ಇರ್ಬೋದು. ಆದರೆ ಇವರಿಗೆ ಎಲ್ಲ ಥರದ ಗೌರವ ಇದೆ, ಸರ್ಕಾರದ ಸೌಲಭ್ಯ ಇದೆ. ವಿಧಾನಸೌಧದಲ್ಲಿ ಬಂದು ಅವ್ರ ಮಾರ್ಗದರ್ಶನ ತಗೊಳ್ಳೋದಕ್ಕೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತಯಾರಿದ್ದಾರೆ. ಈ ವಿಚಾರದಲ್ಲಿ, ಬಿಡದಿ ವಿಚಾರದಲ್ಲಿ ಸೂಕ್ತವಾದಂಥದ್ದು ಅನ್ನೋದು ಇಡೀ 90% ಚರ್ಚೆ ಇದೆ. ಇವರು ರಾಜಕೀಯವಾಗಿ ಅದನ್ನು ಬಳಸ್ತಾ ಇದ್ದಾರೆ. ಆದರೆ ಆ ಸೂಕ್ತವಾದಂಥ ತೀರ್ಮಾನವನ್ನು ನಮ್ಮ ಮುಖ್ಯಮಂತ್ರಿಗಳು ತಗೋತಾರೆ. ಯಾವುದೇ ರೈತರಿಗೆ ತೊಂದರೆ ಆಗದಂಗೆ, ಯಾವುದೇ ರೈತರಿಗೆ ನೋವಾಗದಂಗೆ ಸೂಕ್ತವಾದಂಥ ತೀರ್ಮಾನವನ್ನು ತಗೋತಾರೆ ಅನ್ನೋ ಒಂದು ಭರವಸೆ, ನಂಬಿಕೆ ನಮಗಿದೆ. ಆದರೆ ಅವರನ್ನು ಅಸೂಯೆ ಬಂದ ಈ ಥರ ಲಘುವಾಗಿ ಮಾತನಾಡ್ತಕ್ಕಂಥದ್ದನ್ನ ದಯಮಾಡಿ. ಸೊ ದೇವೇಗೌಡರಿಗೆ ಇದು ಸೂಕ್ತ ಅಲ್ಲ. ದೇವೇಗೌಡರು ಒಬ್ಬರು ನಾಡಿನ ಮಾಜಿ ಪ್ರಧಾನಿಗಳು. ಸೊ ನಿಮ್ಮ ಮಗ ದಾರಿ ತಪ್ಪಿರ್ಬೋದು, ಆದರೆ ನೀವು ಅವ್ರಿಗೆ ಮಾರ್ಗದರ್ಶನ ಕೊಡಬೇಕು. ಅಶೋಕ್ಗೆ ನೀವು ಮಾರ್ಗದರ್ಶನ ಕೊಡಬೇಕು. ನೀವೇ ಆ ನಿಟ್ಟಿನಲ್ಲಿ ಅವ್ರು ಮಾಡಿರ್ತಕ್ಕಂಥ ಸರಿ ಅನ್ನೋ ರೀತಿಯಲ್ಲಿ ಅಶೋಕ್ಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ಒಂದು ಪ್ರೋತ್ಸಾಹ ಕೊಡೋ ರೀತಿಯಲ್ಲಿ ನೀವು ಡಿ ಕೆ ಶಿವಕುಮಾರ್ ವಿರುದ್ಧ ಇಂಥ ಅನಾವಶ್ಯಕವಾದಂಥ ವಿಚಾರ, ಅದನ್ನು ಸೂಕ್ತವಾದಂಥ ವಿಚಾರವನ್ನು ಮಾತನಾಡಿದ್ರೆ, ಸೊ ನೀವು ಮಾತನಾಡೋ ರೀತಿ ಆ ರೈತರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಮಾತನಾಡಿ, ರೈತರ ಸಮಸ್ಯೆನ ಬಗೆಹರಿಸೋ ರೀತಿಯಲ್ಲಿ ಮಾತಾಡಿ. ಅದನ್ನು ಬಿಟ್ಟು ಪ್ರತಿಭಟನೆ ಮಾಡಿ ಸೊ ಇನ್ನೊಂದು ಸ್ವಲ್ಪ ಗೊಂದಲ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ